ಅದನ್ನು ಒರೆಸ್ಬಿಡ ಮತ್ತೆ ಒರೆಸಿ ಫುಲ್ ಕ್ಲೀನ್ ಮಾಡ್ಬಿಡು ಫ್ರಿಜ್. ಸುಧಾ ಏನದು ನಿಂಗೆ ಏನು ಬೇಕು ಹೇಳಿ ಅಕ್ಕ, ನಾನು ಕೊಡಿಸ್ತೀನಿ. ನಾನೇ ಎಲ್ಲ ಎಡಿಟ್ ಮಾಡೋದು, ರೀಲ್ಸ್ ಆಗಲಿ ವ್ಲಾಗ್ಸ್ ಆಗಲಿ ಶೂಟ್ ಮಾಡೋದಾಗ್ಲಿ ಪ್ರತಿಯೊಂದು ನಾನೇ. ನಿನ್ನ ಮಾವನ್ನ ಕೇಳ್ಬೇಕಂದ್ರೆ ನೀನು ಕಾಸ್ಟ್ಲಿಯೆಸ್ಟ್ನ ಕೇಳಬೇಕು. ಗೋಲ್ಡ್ ಇವಾಗ ಆಗಲ್ಲ ಕಡೆ. ಹ್ಯಾಪಿ 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 ಇದೀಗಲೇ ಕೊಡಿಸ್ಬಿಡ್ಬೋದು, ಅದಕ್ಕೆ ನಾನು ಕೊಡಿಸ್ತಾ ಇಲ್ಲ. ಕಳ್ಳರ ಥರ ಅದಾಕೊಂಡು ಹೋಗ್ಲಾ ನಾನು. ಕುಕ್ಕರ್ ಬೇಕು, ನಮ್ಗೆ ಸ್ಟವ್ ಬೇಕು, ನಮ್ಗೆ ಫ್ಯಾನ್ ಬೇಕು, ಗೀಸರ್ ಬೇಕು. ಕೇಳ್ತಾ ಇದ್ರು ಕಾಸ್ಟ್ಲಿಯೆಸ್ಟ್ ಫೋನ್ ಕೇಳು, 17 Pro Max ಕೇಳು. ಸೊ ಡಾರ್ಲಿಂಗ್ಸ್, ಫೈನಲಿ ನಾವು ತಗೊಂಡಿರುವಂತ ಫ್ರಿಡ್ಜ್ ಯಾವುದು ಗೊತ್ತಾ? ಅಲ್ಲ ಚಿಟ್ಟು. ಹಾಯ್ ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಡಾರ್ಲಿಂಗ್? ಫ್ರಿಡ್ಜ್ ತರಕ್ಕೆ ಹೋಗ್ತಾ ಇದೀವಾ? ಯಾಕೆ ಇರೋ ಮನೇಲಿರೋ ಫ್ರಿಡ್ಜ್ ಏನಾಗಿದೆ? ಕೆಟ್ಟೋಗಿದ್ಯಾ? ಕಾನ್ ಎಷ್ಟು ಕೆಟ್ಟೋಗಿದೆ ನೋಡೋಣ. ಸೊ ಫೈನಲಿ ಇವಾಗ ಹೋಗ್ತಾ ಇದೀವಿ. ಮನೆ ಫ್ರಿಡ್ಜ್ ಯಾಕೆ ಗಬ್ಬು ಅಂತ ಸ್ಮೆಲ್ ಬರ್ತಾ ಇದೆ ಸಡನ್ ಆಗಿ. ಸೊ ಇವಾಗ ಹೊಸ ಫ್ರಿಡ್ಜ್ನ ತೊಗೊಂಬರಕ್ಕೆ ಹೋಗೋಣ. ಹಾಂ ಡಾರ್ಲಿಂಗ್ಸ್, ಮಾಸ್ಕ್ ಇಲ್ಲ, ವೈಟ್ ಕಲರ್ ಮಾಸ್ಕ್ ತಗೋಬಾ. ಅದ್ಯಾಕೆ ತಗೋಬರ್ತಾ ಇದೆ? ಕಳ್ಳರ ಥರ ಅದಾಕೊಂಡು ಹೋಗ್ಲಾ ನಾನು? ಇಟ್ಸ್ ನಾಟ್ ದೇರ್. ಓಡು ಬೇಗ. ನನಗೆ ಚೆನ್ನಾಗಿರೋ ಫ್ರಿಡ್ಜ್. ಚೆನ್ನಾಗಿರೋ ಫ್ರಿಡ್ಜ್ ಅಂದರೆ ಯಾವ ಥರ ಚೆನ್ನಾಗಿರೋ ಫ್ರಿಡ್ಜ್? ನನ್ನ ಸ್ನ್ಯಾಕ್ಸ್ನೆಲ್ಲ, ಐಸ್ ಕ್ರೀಮ್, ಚಾಕ್ಲೇಟ್ ಎಲ್ಲ ಹೋಲ್ಡ್ ಮಾಡೋ ಫ್ರಿಡ್ಜ್. ಫಸ್ಟ್ ನಾನು ಇದ್ದದ್ದು ಚಾಕ್ಲೇಟ್. ಓಕೆ, ಯಾವ ಚಾಕ್ಲೇಟ್ ಇರ್ತೀಯ? ನಂಗೂ ಕೊಡ್ತೀಯಾ? ಹಾಂ, ಗಿನಿ ಮರಿ. ಮಮ್ಮಿ ವಿಲ್ ಕೀಪ್ ವೆಜಿಟೇಬಲ್ಸ್ನಾ. ಹಾಂ, ಓ ಹೌದಾ? ಯಾರು ಹೇಳ್ಕೊಟ್ಟಿದ್ದು ಈ ಸ್ಟೈಲ್ಗಳೆಲ್ಲ? ನಾ ಅದೆಲ್ಲ ಓ ಮೈ ಗಾಡ್ ಅನ್ನೋದೆಲ್ಲ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತಾ ನಿಮಗೆ? ಎಸ್. ಓಕೆ, ಏನು ಯಾರು ಮಾತಾಡ್ತಾರೆ ನಿಮ್ಮ ಸ್ಕೂಲಲ್ಲಿ ಆ ಥರ? ಯಾರು ಮಾತಾಡಲ್ಲ, ಬಟ್ ನೀನು ಮಾತಾಡ್ತೀಯ. ಎಸ್. ಯಾಕೆ? ಐ ಆಮ್ ಎಕ್ಸ್ಟ್ರಾರ್ಡಿನರಿ. ಹೌದಾ? ಎಸ್. ಎಕ್ಸ್ಟ್ರಾರ್ಡಿನರಿ. ನೀನು ವಿಜಯಲಕ್ಷ್ಮಿ ಅಲ್ವಾ? ಎಸ್. ಮತ್ತೆ ಎಕ್ಸ್ಟ್ರಾರ್ಡಿನರಿನ ವಿಜಯಲಕ್ಷ್ಮಿನ? ಎಕ್ಸ್ಟ್ರಾರ್ಡಿನರಿ ವಿಜಯಲಕ್ಷ್ಮಿ. ಅಲ್ಲ ಚಿಟ್ಟು. ಆಲ್ರೆಡಿ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾಳೆ ನಮ್ಮ ಅಕ್ಕ. ನೋಡೋಣ. ಹೌದು. ಓ ಮೈ, ಇದು ತಗೊಳ್ಳ? ಚಿಟ್ಟು ನಿಂಗೆ ಇದು ಬೇಕೇನೆ? ಚಿಟ್ಟನ ಒಳಗಡೆ ಕೂರಿಸ್ಬೋದು ಇದ್ರಲ್ಲ ಆರಾಮಾಗಿ. ಇಲ್ಲ ಆಗಲ್ಲ. ನಿನ್ ಸೆಕ್ಷನ್ ಎಲ್ಲಿ ನೋಡ್ಕೊಂಬಿಟ್ಟೆ ನೀಟಾಗಿ, ನಿಂಗೆ ಯಾವ ಸೆಕ್ಷನ್ ಯಾವ ಜಾಗ ಎಲ್ಲಿ ಬೇಕು ಅಂತ. ಅವಳ ಐಟಮ್ಸ್ ಇಡೋದಕ್ಕೆ ಒಂದು ಸ್ವಲ್ಪ ಜಾಗ ಬೇಕಂತೆ. ಅದೇ ಏನು ಐಸ್ ಕ್ರೀಮು ನೀವು ರೈಟ್ ಐಸ್ ಕ್ರೀಮ್ ಚಾಕ್ಲೇಟ್ಸ್. ಸೊ ಡಾರ್ಲಿಂಗ್ಸ್, ಫೈನಲಿ ನಾವು ತಗೊಂಡಿರುವಂಥ ಫ್ರಿಡ್ಜ್ ಯಾವುದು ಗೊತ್ತಾ? ಹೆಂಗಿದೆ? ಇಸ್ ಇಸ್ ಗುಡ್? ಚೆನ್ನಾಗಿದೆಯಾ? ಸಖತ್ತಾಗಿದೆ ಅಲ್ವಾ? ಆದರೆ ನಾವು ತಗೊಂಡಿರೋದು ಇದೆಲ್ಲ ಬೇರೆದು. ಯಾಕೆ ಹೆಂಗೆ ನಗ್ತೀಯಾ? ಓಕೆ, ಸೊ ನಾವು ತಗೊಂಡಿರೋ ಫ್ರಿಡ್ಜ್ ಬಂದು ವೇರ್ ಇಸ್ ಇಟ್? ಯಾ, ನಾವು ತಗೊಂಡಿರೋ ಫ್ರಿಡ್ಜ್ ಬಂದು ದಿಸ್ ಒನ್. ನಮ್ಮ ಅಕ್ಕ ಆಲ್ರೆಡಿ ಬಂದು ಸೆಲೆಕ್ಟ್ ಮಾಡಿದ್ದಾಳೆ ಇದನ್ನು. ಚಿಟ್ಟು ನಿಂಗೆ ಇಷ್ಟ ಆಯ್ತಾ? ಓಕೆನಾ? ಕಂಪ್ಲೀಟ್ ಇದನ್ನ ಫ್ರಿಡ್ಜ್ನ ಹಾಕ್ಕೊಂಡು ಫ್ರೀಸರ್ ಮಾತ್ರ ಆನ್ ಮಾಡ್ಕೊಂಡು ಇಟ್ಕೋಬೋದು. ಓಕೆ, ನಿಮಗೆ ಇದು ಇಲ್ಲಿ ಬೋರ್ಡ್ ಬರುತ್ತೆ, ನಿಮಗೆ ಕನ್ವರ್ಟಬಲ್ ಇದು ಬರುತ್ತೆ. ಮತ್ತು ನಿಮಗೆ ಥಿಕ್ನೆಸ್ 2.5 ಇಂಚಸ್ ಬರುತ್ತೆ. ಓಕೆ, ನಿಮಗೆ 360 ಡಿಗ್ರಿ ಕೂಲಿಂಗಲ್ಲಿ ಆಗುತ್ತೆ. 360 ಡಿಗ್ರಿ ಕೂಲಿಂಗ್ ಆದಾಗಿದೆ ನಿಮಗೆ. ನಿಮಗೆ ಎಷ್ಟು ಐಟಮ್ ಇಟ್ಟಿರ್ತೀರ ಅಷ್ಟಕ್ಕೆ ಮಾತ್ರ ಕೂಲ್ ತೊಗೊಳುತ್ತೆ, ಸೆನ್ಸ್ ಮಾಡುತ್ತೆ ಅದು. ಓಕೆ, ನೈಸ್. ಹನಿಕಾಮ್ ಫ್ರೈ ಅಂತ ಬರುತ್ತೆ. ಹನಿಕಾಮ್ ಫ್ರೈ ಅಂತ ಅಂದರೆ ನಿಮಗಿದು ಫ್ರೂಟ್ಸು, ವೆಜಿಟೇಬಲ್ಸ್ ಏನೇ ಇಟ್ಟರು ಅದು ಫಂಗಸ್ ಏನಾದರೂ ಸೆನ್ಸ್ ಮಾಡಿ ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಅದನ್ನು ಸೆನ್ಸ್ ಮಾಡಿ ಫಿಲ್ ಮಾಡುತ್ತೆ. ಓ ನೈಸ್. ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ಕೆಟ್ ಇದು ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಓಕೆ, 10 years ಕಂಪ್ಲೀಟ್ ವಾರಂಟಿ ಬರುತ್ತೆ, 1 year ಬಾಡಿ ವಾರಂಟಿ ಬರುತ್ತೆ. ಓಕೆ, ನೈಸ್. ಇನ್ನೊಂದು ಯಾವುದಕ್ಕೆ ಸೆಲೆಕ್ಟ್ ಮಾಡಿದ್ದು? ಬ್ರ್ಯಾಂಡು 10 years ಬರುತ್ತೆ, AI ಪವರ್ ಬರುತ್ತೆ, ಅಡ್ವಾನ್ಸ್ ಇನ್ವರ್ಟರ್ ಬರುತ್ತೆ. ಓಕೆ, ನೈಸ್. ಸೇಮ್ ಫ್ಯೂಚರ್. ನಿಂಗೆ ಇಷ್ಟ ಆಯ್ತಾ ಚಿಟ್ಟು ಇದು? ಎಸ್. ಪಕ್ಕ ಓಕೆನಾ? ಪಕ್ಕಾ ಓಕೆ. ನಿನ್ಗೆ ಇಟ್ಕೊಳ್ಳೋಕೆಲ್ಲ ಜಾಗ ಇದೆಯಾ? ಎಸ್. ಓಕೆನಾ? ಡನ್ನಾ? ಏನು ಮಾಡೋದು? ಇದನ್ನ ತಗೊಂಡು ಹೋಗೋದಾ? ಯಾ. ಕೇಳ್ತಾ ಇದೆಯಲ್ಲ, ಅಯ್ಯಯ್ಯೋ. ನಂಗೆ
ಕೇಳ್ತಿದ್ರು ಕಾಸ್ಟ್ಲಿಯಸ್ಟ್ ಫೋನ್ ಕೇಳು, 17 Pro Max ಕೇಳು, ಇಲ್ಲಾಂದ್ರೆ ಸ್ಯಾಮ್ಸಂಗ್ ಎಡ್ಜ್ ಕೇಳು. ಅದು ಬಿಟ್ಟು ನೀನು ಯಾವ್ದು ವಿವೋ ಎಲ್ಲಕ್ಕೆ ನನಗೆ ಕೊಡ್ಸೋಕ್ಕೆ ಇದಾಗ್ತಾರೆ. ಅಕ್ಕ ಯಾವ್ದಾದ್ರು ಕೇಳ್ತಿದ್ದಾಳೆ ಅಂದರೆ ಯಾರು ರೇಂಜ್ ಕೇಳ್ಬೇಕು, ನಾನು ಯೋಚನೆ ಮಾಡ್ಬೇಕು ಅಂತ. ನೀನು ಇದು ಕೇಳಿದ್ರೆ ಇದೀಗಲೇ ಕೊಡಿಸ್ಬಿಡ್ಬೋದು, ಅದಕ್ಕೆ ನಾನು ಕೊಡಿಸ್ತಾ ಇಲ್ಲ. ಚೆನ್ನಾಗಿರೋದು ಕೊಡ್ಸೋಣ. ಏನು ಬೇಕು ನಿಂಗೆ? ಫ್ಯಾನ್ ಬೇಕಾ? ಆಯ್ತಾ, ಇದು ತೊಗೊಂಡಾಯ್ತಾ? ನೋಡಿ ನಿನಗೆ ಫ್ಯಾನ್, ನಿನಗೋಸ್ಕರ ಫ್ಯಾನ್ ತೊಗೊಂಡಿದ್ದಾರೆ. ಹ್ಯಾಪಿನಾ? ಹ್ಯಾಪಿ 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 ಟಿನ್ 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 ಟಿನ್. ಹಾಂ, ನಿಮ್ಮ ಹುಡುಗಿರಿಗೆಲ್ಲ ಇದೇ ಇಷ್ಟ ಅನ್ಸುತ್ತಲ್ಲ. ನಮ್ಗೆ ಕುಕ್ಕರ್ ಬೇಕು, ನಮ್ಗೆ ಸ್ಟವ್ ಬೇಕು, ನಮ್ಗೆ ಫ್ಯಾನ್ ಬೇಕು, ಗೀಸರ್ ಬೇಕು ಅಂತ. ಐರನ್ ನೋಡಿ ಈ ತರ ಇದ್ರೆ ಖುಷಿ. ಬೇಕು ನಮ್ಗೆ ಈ ತರ ಒಟ್ನಲ್ಲಿ ಐಟಮ್ಸ್ ಕೇಳಬೇಕು. ನಮ್ಗೇನಿಲ್ಲ ಅಂದ್ರೆ ಗೋಲ್ಡ್ ಬಿಟ್ರೆ ಈ ತರ ಕಿಚನ್ ಐಟಮ್ಸ್. ಗೋಲ್ಡ್ ಇವಾಗ ಆಗಲ್ಲ ಕಡೆ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇನ್ನೇನೇ ನೋಡ್ತಾ ಇದೀಯಾ? ನಡಿ ಬೇರೆ ಏನಾದ್ರು ನೋಡು. ಬಾ ಕಮ್ ಕಮ್ ಕಮ್. ಏನು ಬೇಕು ನಿಂಗೆ? ಟಿವಿ ಬೇಕಾ? ಟಿವಿ ನೀನು ಓದೇ ಏಜಲ್ಲಿ ಟಿವಿ ಹಾಕ್ಬೇಕು ನಿಂಗೆ. ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ. ಟಿವಿ ಕ್ಯಾನ್ಸಲ್. ಕಮಾನ್. ಸ್ಟುಪಿಡ್. ಐ ವಾಂಟ್ ದಿಸ್. ಯು ವಾಂಟ್ ರೆಡ್ಮಿ ನೋಟ್ 13? ಬೇಬಿ, ಏನು ನಿನ್ನ ಚಿಕ್ಕ ಪುಟ್ಟದಾಗಿ ರೆಡ್ಮಿ ನೋಟ್ 13 ಕೇಳ್ತಾ ಇದೆಯಾ? See, it is just a small one. ಅದು ಬೇಕಾ? ನೀನು ಏನು ಕೇಳಬೇಕು ಹೇಳು? ನಿನ್ನ ಮಾವನ್ನ ಕೇಳಬೇಕಂದ್ರೆ ನೀನು ಕಾಸ್ಟ್ಲಿಯೆಸ್ಟ್ನ ಕೇಳಬೇಕು. ಇದು ಕಾಸ್ಟ್ಲಿ, ನಂಗೆ ಇದೆ ಸಾಕು. ನಂಗೆ ಇದು ಇದೆಲ್ಲ ಚೀಪ್ ಬೇಬಿ. ಚೀಪ್ ಕೊಡ್ಸೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ನಂಗೆ ಇದು ಯಾವ್ದಾದ್ರು ಬೇಕು. ನೀನು ಇನ್ನೊಂದು ಸ್ವಲ್ಪ ದೊಡ್ಡವಳಾಗು, ಆವಾಗ ನಿನಗೆ ಕಾಸ್ಟ್ಲಿಯೆಸ್ಟ್ ಫೋನ್ ಯಾವುದಿದೆ ಅಂತ ನೋಡಿ ಸರ್ಚ್ ಮಾಡಿ ಕೊಡಿಸ್ತೀನಿ, ಓಕೆನಾ? ಮಾಡಿ ಕೊಡ್ತೀನಿ. ಓಕೆ. ರೆಡ್ಮಿ ನೋಟ್ 13 ಎಲ್ಲ ಬೇಡ ಬಾಬಾ, ನಿಂಗೆ ಸೂಟ್ ಆಗಲ್ಲ. ನೀನು ಯಾರು? ನಂಗೆ ಸೂಟ್ ಆಗಲ್ಲ. ನೀನು ನನ್ನ ಗ್ರೂಪ್ ಆಗಿ ಈ ಥರ ಎಲ್ಲ ಚಿಕ್ಕ ಪುಟ್ಟದೆಲ್ಲ ಯೂಸ್ ಮಾಡ್ಬಾರ್ದು ನೀನು. ತೆಗೆಸ್ಕೊಂಬಿಟ್ಟೆ ಎಲ್ಲ ಕೊನೆಗೂ. ಹಾಂ, 3 ದಿನ ತಗೋಬೋದು ಅಂತ. ಏನಕ್ಕೆ 3 ದಿನ ತೊಗೊಬೋದು ಅಂತ? ಎಡಿಟಿಂಗ್. ನಿಂಗೆ ಹೆಂಗೆ ಗೊತ್ತಾಯ್ತು? ನಾನು ಒಬ್ಬನೇ ಎಡಿಟ್ ಮಾಡೋದು ಕಣೆ. ನಾನು ಯಾರು ಎಡಿಟರ್ಸ್ನ ಇಟ್ಕೊಂಡಿಲ್ಲ ಗೊತ್ತಾ. ನಾನೇ ಎಲ್ಲ ಎಡಿಟ್ ಮಾಡೋದು, ರೀಲ್ಸ್ ಆಗಲಿ, ವ್ಲಾಗ್ಸ್ ಆಗಲಿ, ಶೂಟ್ ಮಾಡೋದಾಗಲಿ ಪ್ರತಿಯೊಂದು ನಾನೇ. ಸೊ 3 ದಿನ ಟೈಮ್ ಹಿಡಿಯುತ್ತಪ್ಪ. 3 ದಿನನ ಓ, ಅಥವಾ 5 ದಿನನ? ನಿಂಗೆ ಏನು ಬೇಕು ಹೇಳಿ ಅಕ್ಕ, ನಾನು ಕೊಡಿಸ್ತೀನಿ. ಏನು ಬೇಕು ಹೇಳು? ಸ್ಮಾರ್ಟ್ ವಾಚ್. ನಿನ್ಗೆ ಏನು ಬೇಕು ಹೇಳು, ನಾನು ಕೊಡಿಸ್ತೀನಿ. ತೋರಿಸಿಲ್ಲಿ ಯಾವ್ದು ಬೇಕು ಏನು ಅಂತ. ಮತ್ತೆ ಏನು ಬೇಕು ಹೇಳಿ? ನಿಂಗೆ ಏನು ತೋರಿಸ್ತೀವಿ ಅದು ಕೊಡಿಸ್ತೀನಿ. ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ನೋಣ ಅಷ್ಟೇ ಸಾಕು. ಸೊ ನೋಡಿ, ನಮ್ಮ ಫ್ಯಾಮಿಲಿ ಹಿಂಗೆ ತಿನ್ನೋ ಐಟಮ್ಸ್ ಬೇಕಷ್ಟೇ. ತಿನ್ನೋದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಹೊಟ್ಟೆ ಚೆನ್ನಾಗಿರ್ಬೇಕು ಅಷ್ಟೇ. ಇಂಡಿಯಾದಲ್ಲಿ ಯಾರು ಗೊತ್ತು ನಿಮ್ಗೆ ಬ್ಯಾಟ್ಸ್ಮನ್ ಯಾರು ಆಗ್ತಾರೋ? ಇಂಡಿಯನ್ ಕ್ಯಾಪ್ಟನ್ ಯಾರು ಹೇಳಮ್ಮ? ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಅಲ್ಲಿ ಹಿಡಿತಾರೆ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ರಾಜೇಶ್ವರಿ, ನೀನು ಹೇಳಮ್ಮ. ಕ್ರಿಕೆಟ್ ಅಂದ್ರೆ ಇಷ್ಟ ಅಂದಲ್ಲ? ರಾಜೇಶ್ವರಿ ಅವರು ಕೇಳ್ಕೊಳ್ಳಿ, ನಮ್ಗೆ ಇಷ್ಟ ಗೊತ್ತು. ಹೇಳಮ್ಮ, ಕ್ರಿಕೆಟ್ ಅಂದ್ರೆ ಇಷ್ಟ ಅಂದಲ್ಲ? ನೋಡ್ತೀನಿ, ಇಷ್ಟ. ಹಾಂ, ಆದ್ರೆ ಯಾರು ಅಂತ ಗೊತ್ತಿಲ್ಲ. ಅದು 25 ಫ್ರಿಡ್ಜು ಆದ ಕಾರಣ ನಾವು ಇದನ್ನೇ ಇಲ್ಲಿಗೆ ಸ್ಟಾಪ್ ಮಾಡಿ ಮೇಲೆ ಹೇಳುತ್ತಿದ್ದೇವೆ. ನಿಂದು ಸೇಮ್ ಡಾಗಿ ಥರನೇ ಇದೆಯಾ? ಯಾವ ಥರ ಹೇಳು? ಗೋಲ್ಡನ್ ರಿಟ್ರೀವರ್ ಥರ ನೀನು. ಇವಳು ಲ್ಯಾಬ್ ಥರ ಇದ್ದಾಳೆ, ಅಲ್ಲಿ ಬುಲ್ಡಾಗ್ ಇದೆ. ಏನಮ್ಮ ಅದು? ನಮ್ಮಮ್ಮ ಸ್ವಲ್ಪ ಟೆನ್ಷನ್ ಜಾಸ್ತಿ ಅವರು, ಹಂಗೇನೆ. ಸುಧಾ, ಏನದು? ಫ್ರಿಜ್ಜಾ? ಫ್ರಿಜ್ ಚೆನ್ನಾಗಿದೆ. ಅದು ನಿಂಗೆ ಈಗ ನೋಡು, ನಿಂಗೆ ಇಷ್ಟ ಆಗುತ್ತಾ ಇಲ್ವಾ ಹೇಳು. ಸರಾನ್ ಸುಧಾ, ಹೆಂಗಿದೆ ಫ್ರಿಜ್ಜು? ಆ ಕಡೆ ಮುಖ ನೋಡಿದ್ರೆ ಹಿಂಬದಿ ಪರವಾಗಿಲ್ಲ. ಹೊಸ ಫ್ರಿಜ್ ಅಲ್ವಾ, ಇಡೋ ಜಾಗ ಎಲ್ಲ ನೀಟಾಗಿ ಕ್ಲೀನಾಗಿ ಇದ್ಬಿಡ್ಬೇಕು. ಒರೆಸ್ತಾ ಇರ್ಬೇಕು ನಮ್ಮಮ್ಮ. ಒರ್ಸಮ್ಮ. ರಜಮ್ಮ ಇನ್ನೊಂದು ಸ್ವಲ್ಪ ಅದನ್ನು ಒರೆಸ್ಬಿಡ. ಮತ್ತೆಗಿ ಒರೆಸಿ ಫುಲ್ಲು ಕ್ಲೀನ್ ಮಾಡಿಬಿಡು ಫ್ರಿಜ್ನ. ತೆಗಿ ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಟ್ಬಿಡು. ರಜಮ್ಮ ಇನ್ನೊಂದು ಸ್ವಲ್ಪ ಒರೆಸೋದು ಅಂದರೆ ಏನೋ ಒಂಥರ ಖುಷಿ ನಮ್ಮ ಅಮ್ಮಂಗೆ. ಏನಂತ ಹೇಳ್ಸಿಟ್ಟು? 100%? 100 ಅಲ್ಲ, 200%. ಫ್ರಿಜ್ಜಿಗೂ ಈ ಥರ ದೇವ್ರಿಗೆ ಪೂಜೆ ಮಾಡಂಗೆ ಮಾಡ್ತಾ ಇದೆಯಲ್ಲ ಮಮ್ಮಿ. ಇದು ಲಕ್ಷ್ಮಿನಾ? ನೋಡಿ, ನಾವು ಇಂಡಿಯನ್ಸ್ ಎಲ್ಲದರಲ್ಲೂ ದೇವ್ರನ್ನ ನೋಡ್ತೀವಿ. ಫ್ರಿಜ್ಜಲ್ಲೂ ದೇವರು ಲಕ್ಷ್ಮಿ ಇದೆ. ಅದರಲ್ಲಿ ಲಕ್ಷ್ಮಿ ಇದೆ.
ಓಕೆ ಡಾರ್ಲಿಂಗ್ಸ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು.